ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಟರ್ಸ್ಕಾಚ್ ಕೇಕ್ ರೆಸಿಪಿ ತೋರಿಸ್ಕೊಡ್ತೀನಿ. ಒಂದು ಅರ್ಧ ಕೆಜಿ ಬಟರ್ಸ್ಕಾಚ್ ಕೇಕ್. ಬನ್ನಿ ಒಂದು ಪರ್ಫೆಕ್ಟ್ ರೆಸಿಪಿ. ಕರೆಕ್ಟ್ ಮೆಜರ್ಮೆಂಟ್ ನಾನು ಹೇಳೋ ರೀತಿ ಫಾಲೋ ಮಾಡಿದ್ರೆ ಕರೆಕ್ಟ್ ಕೇಕ್ ನೀವು ಕೂಡ ಮಾಡ್ಕೋಬೋದು. ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ತಗೊಳ್ಳೋಣ. ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ತಗೊಳ್ತಿದ್ದೀನಿ. ಅದನ್ನು ಜರಡಿ ಇಟ್ಕೊಳ್ಳೋಣ. ಅರ್ಧ ಕಪ್ ಮೈದಾ ತಗೊಂಡಿದ್ದೀನಿ. ಹಾಗೆಯೇ ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಅದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಳ್ಳಿ. ನೀವೊಂದು 3 ಸಲ ಜರಡಿ ಇಟ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಒಂದು ಸಲ ಈ ರೀತಿ ಜರಡಿ ಇಟ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಆಗುತ್ತೆ. ನೀವು ಬಿಗಿನರ್ಸ್ ಆಗಿರೋ ಒಂದು 2 to 3 ಟೈಮ್ಸ್ ನೀವು ಜರಡಿ ಇಟ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಆಗುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಕೇಕ್ ಮಾಡೋದ್ರಲ್ಲಿ ನಿಮ್ಮ ಕೇಕ್ ಬ್ಯಾಟರ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಒಂದು ಪ್ಯಾನಿಗೆ 1/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಕ್ಯಾರಮೆಲ್ ನಟ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೂರ್ತಿ ಕರಗಬೇಕು. ಸಕ್ಕರೆ ಕರಗಿ ಅದೊಂದು ಕ್ಯಾರಮೆಲ್ ಆಗುತ್ತೆ, ಅಂದರೆ ಒಂದು ಬ್ರೌನಿಷ್ ಕಲರ್ ಆಗುತ್ತೆ. ಆವಾಗ ನಮಗೆ ಇದು ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡ್ಬೋದು ಸಕ್ಕರೆ ಕರಗ್ತಾ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ. ಸೊ ಈ ಕಲರ್ ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳಿ. ಬಟರ್ ಹಾಕಿ ಆ ಬಟರ್ ಪೂರ್ತಿ ಮೆಲ್ಟ್ ಆಗೋ ತನಕ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಬನ್ನಿ. ಅದಾದಮೇಲೆ ಇದಕ್ಕೆ ನಟ್ಸ್ ಯಾವುದಾದ್ರೂ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ, ಯಾವ ನಟ್ಸ್ ಆದರೂ ಆಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟ್ ಮೇಲೆ ಈ ರೀತಿ ಹಾಕಿ ಅದು ಗಟ್ಟಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಅದೇ ಪ್ಯಾನಿಗೆ ಕ್ಯಾರಮೆಲ್ ಸಾಸ್ ಮಾಡ್ಕೊಳ್ಳೋಣ. ಒಂದು 1/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿ ಇದು ತುಂಬ ಟೈಮ್ ಹಿಡಿಯುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ನೀರೇನು ಸೇರಿಸೋದಕ್ಕೆ ಹೋಗಬೇಡಿ. ಇದನ್ನು ಕರಗಿಸ್ಕೊಳ್ಳೋಣ. ಪೂರ್ತಿ ಕರಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಸೊ ಅದು ಪೂರ್ತಿ ಕರಗ್ತಾ ಬರಬೇಕು. ಸೊ ಇದು ಕರಗಾದ್ಮೇಲೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟೇ ನೀವು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಪೂರ್ತಿ ಮೆಲ್ಟ್ ಆಗಿದೆ ನೋಡಿ, ಈ ರೀತಿ ಆಗಬೇಕು. ಇದಕ್ಕೆ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳೋಣ. ಅನ್ಸಾಲ್ಟೆಡ್ ಬಟರ್ ತೊಗೊಳ್ಳಿ. ಸೊ ಬಟರ್ ಪೂರ್ತಿ ಮೆಲ್ಟ್ ಆಗಬೇಕು. ಬಟರ್ ಮೆಲ್ಟ್ ಆದಮೇಲೆ ಇದಕ್ಕೆ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ಳೋಣ. ಒಂದು 1/4 ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಸೊ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ವಿಪ್ಪಿಂಗ್ ಕ್ರೀಮ್ ಮೆಲ್ಟ್ ಆಗೋ ತನಕ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಇವಾಗ ನಮ್ಮ ಕ್ಯಾರಮೆಲ್ ಸಾಸ್ ಏನಾಗಿದೆ ರೆಡಿ ಆಗಿದೆ. ನೀವು ಬೇಕಾದ್ರೆ ರೆಡಿಮೇಡ್ ತೊಗೊಳ್ತೀನಿ ಅಂದರೂ ನೀವು ರೆಡಿಮೇಡ್ ತೊಗೋಬೋದು, ಇಲ್ಲಾಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂದರೂ ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಇದೆಲ್ಲ ಗಾರ್ನಿಷಿಗೆ ನಾನು ಮಾಡ್ತಾ ಇರೋದು. ಸೊ ಇದು ಕ್ಯಾರಮೆಲ್ ಸಾಸ್ ಏನಾಯಿತು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಕರ್ಗದ್ಮೇಲೆ ಇದು ಗಟ್ಟಿಯಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಕೇಕ್ ಟಿನ್ನ ಗ್ರೀಸ್ ಮಾಡ್ಕೊಳ್ಳೋಣ. ಒಂದು 2 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕಿ ಇದನ್ನು ಆಯಿಲಲ್ಲಿ ಗ್ರೀಸ್ ಮಾಡಿಕೊಂಡು ಮೇಲೆ ನಾನು ಬಟರ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಿಂಗ್ ಪೇಪರ್. ಅದಾದಮೇಲೆ ವೆಟ್ ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಎಗ್ ತಗೊಂಡಿದ್ದೀನಿ. ರೂಮ್ ಟೆಂಪ್ರೇಚರಲ್ಲಿರೋ ಎಗ್ ತಗೊಳ್ಳಿ. ಸೊ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಆ ಬೌಲಲ್ಲಿ ಯಾವುದೇ ರೀತಿ ನೀರಿರಬಾರ್ದು. ಸೊ 2 ಎಗ್ ತಗೊಂಡಿದ್ದೀನಿ. ಇದನ್ನು ನಾವು ಬೀಟ್ ಮಾಡ್ಕೊಳ್ಳೋಣ. ಇದಕ್ಕೆ ಎಗ್ ಫ್ಲೇವರ್ ಇರುತ್ತೆ, ಆ ಸ್ಮೆಲ್ ಇರುತ್ತೆ. ಅದಕ್ಕಾಗಿ ಬಟರ್ಸ್ಕಾಚ್ ಎಸೆನ್ಸ್ ತಗೊಳ್ತಾ ಇದ್ದೀನಿ 1 ಟೀ ಸ್ಪೂನ್. ಹಾಗೆಯೇ ಹಾಫ್ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್. ಬಟರ್ ಎಸೆನ್ಸ್ ಇಲ್ಲ ಅಂದರೆ ನೀವು ವೆನಿಲಾ ಎಸೆನ್ಸ್ನ 1.5 ಟೀ ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನಾವು ಲೋ ಟು ಹೈ ಸ್ಪೀಡಲ್ಲಿ ನಾವು ಬೀಟ್ ಮಾಡ್ಕೊಳ್ಳೋಣ. ಒಂದು 1 to 2 ಮಿನಿಟ್ಸ್ ನೀವು ಬೀಟ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಅದಾದಮೇಲೆ ಇದಕ್ಕೆ ಶುಗರ್ ಆ್ಯಡ್ ಮಾಡೋಣ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಪುಡಿ ಮಾಡಿರೋಂಥ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪನೇ ಸಕ್ಕರೆ ಹಾಕ್ತಾ ನೀವು ಬೀಟ್ ಮಾಡ್ಕೊಳ್ತಾ ಬರಬೇಕು.
ಸೊ ಇವಾಗ ಏನಾಗುತ್ತೆ, ಎಗ್ ಸೈಜ್ ಏನಿದೆ ಡಬಲ್ ಆಗುತ್ತೆ. ಸೊ ನೋಡ್ಬೋದು ಎಗ್ ಸೈಜ್ ಡಬಲ್ ಆಗಿದೆ. ಸೊ ನಮ್ಮ ಎಗ್ಗಿಲ್ಲಿ ಬೀಟ್ ಆಯಿತು. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಸನ್ಫ್ಲವರ್ ಆಯಿಲ್. ಆಯಿಲ್ ಹಾಕಿ ಲೋ ಸ್ಪೀಡಲ್ಲಿ ಒಂದು 30 ಸೆಕೆಂಡ್ಸ್ ಬೀಟ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಬೀಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಾಗಿದೆ. ಇವಾಗ ಇದಕ್ಕೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ, ಒಂದು 2 ಬ್ಯಾಚ್ ಮಾಡಿ ಹಾಕ್ಕೊಳ್ಳೋಣ. ಇದನ್ನು ಹಾಕಿ ಲೋ ಸ್ಪೀಡಲ್ಲಿ ನಾನು ಬೀಟ್ ಮಾಡ್ಕೊಳ್ತಾ ಇರೋದು. ನೀವು ಇಲ್ಲಾಂದರೆ ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡಿದ್ರೂ ಆಗುತ್ತೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹಾಲನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಟೇಬಲ್ ಸ್ಪೂನ್ ಇನ್ನೊಂದು ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಸೊ ಇವಾಗ ಉಳಿದಿರೋಂಥ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿ ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಅಂದರೆ 2 ಟೇಬಲ್ ಸ್ಪೂನ್ ಟೋಟಲಿ ಹಾಲನ್ನು ಹಾಕಿ, ರೂಮ್ ಟೆಂಪ್ರೇಚರಲ್ಲಿರೋ ಹಾಲು, ಇದನ್ನು ಹಾಕಿ ನಾವು ಅಗೇನ್ ಬೀಟ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಸಿಂಪಲ್, ನಮ್ಮ ಬ್ಯಾಟರ್ ಇಲ್ಲಿ ರೆಡಿ ಆಯಿತು. ಈ ಸೈಡ್ಸ್ ಎಲ್ಲ ನಾವು ಒಂದು ಸ್ಪ್ಯಾಚುಲಾಯಿಂದ ಈ ರೀತಿ ಕ್ಲೀನ್ ಮಾಡಿಕೊಂಡು ಒಂದು 2ರಿಂದ 3 ಸರಿ ನಾವು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಫ್ ಏನಾದರೂ ಡ್ರೈ ಇಂಗ್ರೀಡಿಯೆಂಟ್ಸ್ ಇತ್ತು ಅಂದರೆ ಅದು ಮಿಕ್ಸ್ ಆಗೋದಕ್ಕಷ್ಟೇ, ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. 2ರಿಂದ 3 ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕೇಕ್ ಟಿನ್ಗೆ ಹಾಕ್ಕೊಳ್ಳೋಣ. ಸೊ ಕೇಕ್ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ಯಾಚುಲಾಯಿಂದ ಹಾಕಿದ್ರೆ ಅದು ಚೆನ್ನಾಗಿ ಎಲ್ಲ ಏನು ಬ್ಯಾಟರ್ ಯಾವುದು ಉಳಿದಲ್ಲೇ ಹಾಕ್ಕೋಬೋದು. ಸೊ 2ರಿಂದ 3 ಸಲ ಟ್ಯಾಪ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನಿಲ್ಲಿ ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಒಂದು ಕಡಾಯಿನ. ಅದಕ್ಕೆ ನಮ್ಮ ಕೇಕ್ ಟಿನ್ನ ಇಟ್ಟು ಒಂದು 40 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀವು ಬೇಕ್ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿ 40 ಮಿನಿಟ್ಸ್ ಬೇಕಾಗಿದೆ. ಒಂದು ಆಫ್ಟರ್ 40 ಮಿನಿಟ್ಸ್ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಬೇಕಾಗಿದೆ. ಸೊ ನೋಡ್ಬೋದು ಯಾವುದೇ ರೀತಿ ಏನು ಅಂಟ್ತಾ ಇಲ್ಲ, ಬ್ಯಾಟರ್ ಕಂಪ್ಲೀಟಾಗಿ ಬೇಕಾಗಿದೆ. ಇದನ್ನು ನಾವು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ಮಧ್ಯೆ ಮಧ್ಯೆ ನೀವು ಏನು ಪ್ಯಾನ ಓಪನ್ ಮಾಡಿ ನೋಡೋದಕ್ಕೆ ಹೋಗಬೇಡಿ, ಕೇಕ್ ಹಾಳಾಗುತ್ತೆ. ಸೊ ಇಲ್ಲಿ ನಮ್ಮ ಕೇಕ್ ರೆಡಿ ಆಯಿತು. ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ ಒಂದು ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಅದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿ ನಾವಿಲ್ಲಿ ಬೀಟ್ ಮಾಡ್ಕೊಳ್ಳೋಣ. ಸೊ ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡೋದು ಗೊತ್ತಿರುತ್ತೆ ಅನಿಸುತ್ತೆ. ಸೊ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನಾನು ಲಿಂಕ್ ಕೂಡ ಹಾಕಿರ್ತೇನೆ. ಸೊ ಇಲ್ಲಿ ನಮ್ಮ ಕೇಕ್ ಇಲ್ಲಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾವಿಲ್ಲಿ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ನಾನು 3 ಲೇಯರ್ಸಾಗಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. 3 ಲೇಯರ್ಸ್ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಕೇಕ್ ಬೋರ್ಡ್ನ ಇಟ್ಟು ಐಸಿಂಗ್ ಮಾಡ್ಕೊಳ್ಳೋಣ. ಐಸಿಂಗಿಗೆ ನಾನಿಲ್ಲಿ ಸ್ವಲ್ಪ ನೀರಿಗೆ ಶುಗರ್ ಹಾಕಿ ಸ್ವಲ್ಪ ಬಟರ್ಸ್ಕಾಚ್ ಎಸೆನ್ಸ್ ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ನಾವು ಸೋಕ್ ಮಾಡ್ಕೊಳ್ಳೋಣ ಕೇಕ್ನ. ಸೊ ಚೆನ್ನಾಗಿ ನೀವು ಸೋಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ವಿಪ್ಪಿಂಗ್ ಕ್ರೀಮಿಂದ ಐಸಿಂಗ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ನಾನಿಲ್ಲಿ ಆಲ್ರೆಡಿ ನಾನು ಆವಾಗಲೇ ಮಾಡಿದ್ನಲ್ಲ ಕ್ಯಾರಮಲ್ ನಟ್ಸ್, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿ ಈ ರೀತಿ ಹಾಕ್ಕೊಳ್ಳೋಣ. ಸೊ ಇದು ಬಾಯಿಗೆ ಸಿಗಬೇಕಾದ್ರೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಅದ್ರ ಮೇಲೆ ಕ್ಯಾರಮೆಲ್ ಸಾಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ಸ್ ಅಂದರೆ 1 ಸ್ಪೂನ್ ಸಾಕು, ಈ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಲೇಯರ್ ಇಟ್ಟು ಸೇಮ್ ಅದೇ ರೀತಿ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಆವಾಗ ಶುಗರ್ ಸಿರಪಿಂದ ವೆಟ್ ಮಾಡಿಕೊಂಡು ಅದೇ ರೀತಿ ನಾವು ಫಾಲೋ ಮಾಡ್ಕೊಳ್ಳೋಣ. ಸೊ ತುಂಬ ಜನ ಕೇಳ್ತಾಯಿದ್ರು ನೀವು ಕೇಕ್ ಮಾಡೋದು ಯಾವ ರೀತಿ ಎಲ್ಲಿಂದ ಕಲ್ತ್ರಿ ಅಂತ. ಸೊ ನಾನು ಆ್ಯಕ್ಚುಲಿ ಕಲ್ತಿದ್ದು ಬಂದು ಯೂಟ್ಯೂಬ್ ನೋಡಿ ಅಂದರೆ ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡ್ತಾರೆ, ಬೇಕಿಂಗ್ ಕ್ಲಾಸಸ್. ಅದು ನೋಡೇ ನಾನು ಕಲ್ತಿದ್ದು. ಅದು ನೋಡಿದ ಕೂಡಲೇ ನಮಗೆ ಬರೋದಿಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ 1 ಟೈಮ್ 2nd ಟೈಮ್ ನಿಮಗೆ ಬರೋದಿಲ್ಲ, ಬಟ್ ನೀವು ಮಾಡ್ತಾ ನೀವು ಕೂಡ ಪರ್ಫೆಕ್ಟ್ ಆಗ್ಬೋದು. ಸೊ 3rd ಲೇಯರ್ ಇಟ್ಟು ಅಗೈನ್ ನಾನಿಲ್ಲಿ ಶುಗರ್ ಸಿರಪಿಂದ ಸೋಕ್ ಮಾಡ್ತಾ ಇದ್ದೀನಿ.
ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂದರೆ ನಾನು ಸ್ವಲ್ಪ ಸ್ಪೀಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಐಸಿಂಗ್ ಆಯ್ತು. ಇಲ್ಲಿ ಸ್ವಲ್ಪ ಕೇಕ್ ಬೋರ್ಡ್ನ ಕ್ಲೀನ್ ಮಾಡಿ ನಾನಿಲ್ಲಿ ಒಂದು 10 ಮಿನಿಟ್ಸ್ ಕ್ರಮ್ ಕೋಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಹೊರಗಡೆ ತೆಗೆದು ನಾವೇನು ಕ್ಯಾರಮೆಲ್ ನಟ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಪುಡಿನ ನಾನು ಸೈಡ್ಸಿಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಸೈಡ್ಸಿಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟಿಗೆ ತೋರಿಸ್ತೀನಿ. ಸೊ ನೋಡ್ಬೋದು ಈ ರೀತಿ ನಾನು ಸೈಡ್ಸಿಗೆಲ್ಲ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನಾನು ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡಿಲ್ಲ ಈ ಕೇಕಿಗೆ. ನೆಕ್ಸ್ಟ್ ಅದ್ರ ಮೇಲೆ ನಾವೇನು ಕ್ಯಾರಮಲ್ ಸಿರಪ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಬಟರ್ಸ್ಕಾಚ್ ಕೇಕ್ದು ಬೇಸಿಕ್ ಡಿಸೈನ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಮಾಡ್ಕೋಬೋದು ನೀವು. ನಿಮಗೇನಾದರೂ ಕ್ಯಾರಮಲ್ ಸಿರಪ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂದರೆ ನೀವು ಅದನ್ನೇ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಮನೆಯಲ್ಲಿ ಈ ರೀತಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಸೈಡ್ಸಿಗೆ ಒಂದು ಸ್ಟಾರ್ ನೋಸಲ್ಲಿ ಹಾಕಿ ಈ ರೀತಿ ಒಂದು ಡಿಸೈನ್, ಸಿಂಪಲ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಂಪಲ್ ಡಿಸೈನೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ಬೋದು ಒಂದು ಸಿಂಪಲ್ ಡಿಸೈನೇ ಎಷ್ಟು ಲುಕ್ ಬಂತು ಅಂತ. ನೆಕ್ಸ್ಟ್ ಹಾಗೆಯೇ ಸೈಡ್ಸಿಗೆ ಕೂಡ ನಾನೊಂದು ಅದೇ ಸ್ಟಾರ್ ನೋಸಲಲ್ಲಿ ಈ ರೀತಿ ಡಾಟ್ ಡಾಟ್ ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ, ಸ್ವಲ್ಪ ಫಿನಿಶಿಂಗ್ ಬರಲಿ ಅಂತ. ಸೊ ನಾವೇನು ಎಕ್ಸ್ಪೀರಿಯನ್ಸ್ ಇಲ್ಲ ಬೇಕಿಂಗಲ್ಲಿ, ಸ್ವಲ್ಪ ಫಿನಿಶಿಂಗ್ ಬರಲಿ ಅಂತ ಈ ರೀತಿ ಡಾಟ್ಸ್ ಇಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.